ಹಕ್ಕುಗಳು ಮತ್ತು ಹಿತಾಸಕ್ತಿಗಳನ್ನು ರಕ್ಷಿಸಲು ಚಾಲಕರು ಒಗ್ಗೂಡಬೇಕು. ಲಾರಿ ಚಾಲಕರು ಮತ್ತು ಮಾಲೀಕರ ಹಕ್ಕುಗಳ ರಕ್ಷಣೆಗೆ ಸಂಘಟನೆ ಅಗತ್ಯ. ಚಾಲಕರ ಸಂಘಗಳು ತಮ್ಮ ಸದಸ್ಯರ ಹಕ್ಕುಗಳು ಮತ್ತು ಹಿತಾಸಕ್ತಿಗಳನ್ನು ರಕ್ಷಿಸಲು ಒಗ್ಗೂಡಬೇಕು ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ತಿಳಿಸಿದರು. ಶಿರಾ ನಗರದಲ್ಲಿ ನಡೆದ ಲಾರಿ ಚಾಲಕರು ಮತ್ತು ಕ್ಲೀನರ್ಗಳ ಸಂಘದ ಕಾರ್ಯಕ್ರಮದಲ್ಲಿ ಶಾಸಕ ಟಿಬಿ ಜಯಚಂದ್ರ ಮಾತನಾಡಿ, ಲಾರಿ ಚಾಲಕರು ಮತ್ತು ಮಾಲೀಕರ ಸಂಘದ ಉದ್ಘಾಟನೆಯು ವಿಶಿಷ್ಟವಾದ ಸಂಘಟನೆಯಾಗಿದೆ. ಚಾಲಕರು ತಮ್ಮ ಹಕ್ಕುಗಳು ಮತ್ತು ಹಿತಾಸಕ್ತಿಗಳನ್ನು ರಕ್ಷಿಸಲು ಒಗ್ಗೂಡಬೇಕು. ಆ ಮೂಲಕ ಚಾಲಕರು ತಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಪರಿಣಾಮಕಾರಿಯಾಗಿ ಮುಟ್ಟಿಸಬಹುದು. ಜೊತೆಗೆ ತಾಲೂಕಿನಲ್ಲಿ ಕೈಗಾರಿಕಾ ವಸಾಹತು ಪ್ರದೇಶದಲ್ಲಿ ಹೂಡಿಕೆದಾರರು ಕೈಗಾರಿಕೆಗಳನ್ನು ಆರಂಭಿಸಲು ಉತ್ತಮ ಅವಕಾಶಗಳಿವೆ. ಎಲ್ಲಾ ರೀತಿಯ ಸಹಕಾರವನ್ನು ನೀಡಲು ತಾಲೂಕು ಆಡಳಿತ ಸಿದ್ಧವಾಗಿದೆ. ಅಲ್ಲದೆ ಚೆನ್ನೈ, ಬೆಂಗಳೂರು, ಚಿತ್ರದುರ್ಗ ಹಾಗೂ ಬಾಂಬೆ ಕಾರಿಡಾರ್ ಆಗಿರೋದ್ರಿಂದ ಶಿರಾ ಕೈಗಾರಿಕಾ ವಸಾಹತು ಪ್ರದೇಶದ 2ನೇ ಹಂತದ ವಿಸ್ತರಣೆಗೆ ಶೀಘ್ರದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುವುದು ಎಂದರು. 150 ಜನ ಇದ್ರು, 400 ಜನ ಇದ್ರು, ಏನೂ ಗೊತ್ತಿಲ್ಲ. ಅದೆಷ್ಟೇ ಜನ ಇದ್ರು ಕೂಡ ಡ್ರೈವರ್ಗಳು ಒಂದಾಗಿರ್ಬೇಕು. ಅದನ್ನ ಈಗಾಗಲೇ ಮಾತಾಡಬೇಕಾದಾಗ ಎಲ್ಲರೂ ಹೇಳಿದ್ದಾರೆ. ಯಾವತ್ತೂ ಕೂಡ ನೀವು ಒಂದು ಯೋಚನೆ ಮಾಡಬೇಕು, ತಪ್ಪಿನ ಸಹಿತ ತಪ್ಪು ಮಾಡಕ್ಕೆ ಹೋಗಬೇಡಿ. ನೀವು ಎಲ್ಲ ಒಂದು ಕಡೆಗೆ ಲೈಸೆನ್ಸ್ ಇಲ್ಲದೆ ಓಡಿಸ್ತಕ್ಕಂಥದ್ದು, ಲೈಸೆನ್ಸ್ ಇಲ್ಲದೆ ಓಡಿಸಿದಾಗ ನಿಮಗೂ ತೊಂದರೆ, ಮತ್ತು ಏನಾದರೂ ಕೂಡ ಅಪಘಾತ ಆದರೆ ಆಗ ಅನಾಹುತ ಆಗ್ತದಲ್ಲ, ಅನಾಹುತ ಆದಂಥ ಸಂದರ್ಭದಲ್ಲೂ ಕೂಡ ಅದಕ್ಕೂ ಕೂಡ ಅಲ್ಲಿ ಅನಾಹುತ ಆದಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೂ ಕೂಡ ತೊಂದರೆ ಆಗ್ತದೆ. ಸೊ ಹಾಗಾಗಿ ಲೈಸೆನ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಗಾಡಿಗೆ ಇರಬೇಕಾಗಿರ್ತಕ್ಕಂಥ ಎಲ್ಲ ನಿಯಮಗಳು, ಎಲ್ಲ ಡಿಸಿಪ್ಲಿನ್ ಕೂಡ ಇರಬೇಕಾಗ್ತದೆ. ಅದನ್ನು ನೀವು ಅನುಸರಿಸಬೇಕು, ಅದನ್ನು ಫಾಲೋ ಮಾಡಬೇಕು ಅಂತೇಳಿ. ಬಹುಶಃ ನನಗೆಲ್ಲ ಒಂದು ಕಡೆಗೆ ಇವತ್ತು ನೀವು ಹೇಳ್ತಾ ಇರ್ತಕ್ಕಂಥದ್ದು, ಈಗ ಒಂದು ಎಲ್ಲ ಒಂದು ಕಡೆಗೆ ಟ್ರಕ್ ಟರ್ಮಿನಲ್ ಇರಬೇಕು ಅಂತಕ್ಕಂಥದ್ದು. ಇದು ಟರ್ಮಿನಲ್ ಮಾಡೋದಬೇಕು ಅನ್ನೋದ್ರ ಬಗ್ಗೆ, ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಿ. ನೀವು ಒಂದು ಸಂಘಟನೆ ಮಾಡಿದಿರಿ, ನೀವು 4-6 ಮೀಟಿಂಗ್ಗಳು ಮಾಡಿ. ನಮಗೆ ಒಂದು ಇಲ್ಲಿ ಟರ್ಮಿನಲ್ ಮಾಡಬೇಕು ಅಂತಂದರೆ ಯಾವ ಪ್ರಮಾಣದಲ್ಲಿರಬೇಕು, ಹೇಗಿರಬೇಕು, ಎಷ್ಟು ದೊಡ್ಡದಿರಬೇಕು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ನಾವು ಕೂತು ಯೋಚನೆ ಮಾಡೋಣ. ಇದೆಲ್ಲದಕ್ಕೂ ಕೂಡ ಪೊಲೀಸರು ಸಹಾಯ ಬೇಕಾಗ್ತದೆ, ಸಲಹೆ ಬೇಕಾಗ್ತದೆ. ಅವ್ರ ಮಾರ್ಗದರ್ಶನದಲ್ಲಿ ಕೂತ್ಕೊಂಡು ನೀವೆಲ್ಲರೂ ಕೂಡ ಮಾತಾಡಿ. ನೀವು ಕೂತ್ಕೊಂಡಾಗ ನಾನು ಭಾಗಿಯಾಗ್ತೀನಿ ಅದಕ್ಕೆ, ಆ ವಿಚಾರದಲ್ಲಿ. ನನಗೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ, ಶಿರಾದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಎಷ್ಟಾಗಿದೆ ಅಂತ ಹೇಳಿದ್ರೆ, ಬಹುಶಃ ಇವತ್ತು ನಾವ್ಯಾರು ಕೂಡ ನಿರೀಕ್ಷೆ ಮಾಡದೇ ಇರ್ತಾರಷ್ಟು. ಇವತ್ತು ಎಷ್ಟು ಎಕರೆ ಇದೆ ನಮ್ಮ ಹತ್ರ ಅಂತ ಹೇಳಿದ್ರೆ 5,000 ಎಕರೆ ಇದೆ. ಬಹುಶಃ ಕರ್ನಾಟಕದಲ್ಲಿ ಯಾವ್ದಾರ ತಾಲೂಕಲ್ಲಿ 5,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಜಾಗ ಇದೆ ಅಂತ ಹೇಳಿದ್ರೆ ಬಹುಶಃ ಶಿರಾ ಒಂದು ಬಿಟ್ಟರೆ ಬೇರೆ ಇನ್ನೆಲ್ಲೂ ಇರಕ್ಕೆ ಸಾಧ್ಯ ಇಲ್ಲ. ಈ ವೇಳೆ ಕಾಂಗ್ರೆಸ್ ಯುವ ನಾಯಕ ಸಂಜಯ್ ಜಯಚಂದ್ರ, ರಾಜ್ಯ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಖಾನ್, ಶಿರಾ ಉಪವಿಭಾಗದ ಡಿವೈಎಸ್ಪಿ ಬಿಕೆ ಶೇಖರ್ ಸೇರಿದಂತೆ ಲಾರಿ ಚಾಲಕರು, ಕ್ಲೀನರ್ಗಳು ಹಾಜರಿದ್ದರು. ಶ್ರೀಮಂತ್ ಪ್ರಜಾಶಕ್ತಿ ಟಿವಿ, ಶಿರಾ.